ಈ ಕೊನೆ 2 ಎಕ್ಸ್ಪೆರಿಮೆಂಟಿಂದ ಏನು ಕಲ್ತ್ಕೊಂಡ್ರೆ, ಏನು ನೋಡಿದ್ರೆ, ದ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಶುಡ್ ಶೋ ರಫ್ಲಿ ದಟ್ ದ ಆಕ್ಸಲರೇಷನ್ ಎ ಇಸ್ directly proportional to the applied force F for a fixed mass, inversely proportional to the mass m for a fixed force ಅಂತ ಹೇಳಿದ್ರೆ ಏನೋ, ಇದು ನಿಮ್ಮ ಮೊದಲೇ ಪಾಯಿಂಟಿನ ಚಿತ್ರ. ಫಿಕ್ಸ್ಡ್ ಮಾಸ್ m1 is equal to m2. ಇಲ್ಲಿ ನಾವು ಇವಾಗ F1 ಫೋರ್ಸ್ ಸೇ ಆಫ್ 10 ನ್ಯೂಟನ್, 20 ನ್ಯೂಟನ್, ಸರಿನಾ, ಈ ಥರ ಇತ್ತು ಅಂತ ಹೇಳಿದ್ರೆ ಇಲ್ಲಿನ ಆಕ್ಸಲರೇಷನ್ a1 ಆಗುತ್ತೆ, ಇಲ್ಲಿನ ಆಕ್ಸಲರೇಷನ್ a2 ಆದರೆ ಏನು ಕನ್ಕ್ಲೂಡ್ ಮಾಡ್ಬೋದು, ಆಸ್ F1 is more than F2, ಸರಿನಾ, F1 is more than F2. ಹಾಗಾಗಿ ಏನು ಹೇಳ್ಬೋದು, a1 will be more than a2 ಅಲ್ವಾ. ಇದು ನಿಮ್ಮ ಮೊದಲನೇ ಕನ್ಕ್ಲೂಷನ್. ಎರಡನೇ ಭಾಗ, ಇಲ್ಲಿನ ಮಾಸು ಇಲ್ಲಿ ನೋಡ್ಬೋದು, ಇಲ್ಲಿನ ಮಾಸು ಒಂದೇ ಇಲ್ಲ, ಇದ್ರದ್ದೇ ಒಂದು ವ್ಯಾಲ್ಯೂ ಇರುತ್ತೆ, ಇದ್ರದ್ದೇ ಒಂದು ವ್ಯಾಲ್ಯೂ ಇರುತ್ತೆ. ಆದರೆ ಇಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಫೋರ್ಸ್ ಅಪ್ಲೈಡ್ ಇಸ್ ಕಾನ್ಸ್ಟೆಂಟ್. ಎರಡು ಕಡೆನೂ 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ಇಲ್ಲಿನ ಆಕ್ಸಲರೇಷನ್ a1 ಇದ್ದು ಇಲ್ಲಿನ ಆಕ್ಸಲರೇಷನ್ a2 ಇತ್ತು ಅಂತ ಹೇಳಿದ್ರೆ ನಾವು ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ಸಿನ್ಸ್ F1 is equal to F2, m1 is smaller than m2 ಅಲ್ವಾ. ಇಲ್ಲಿ m1 is smaller than m2. m2 ಇಲ್ಲಿ ಕಂಬೈನ್ ಮಾಸ್, ಇದರದ್ದು ಮತ್ತು ಇದರ ತೂಕ ಕಂಬೈನ್ ಆಗಿ m2 ಆಗುತ್ತೆ ಅಲ್ವಾ. ಹಾಗಾಗಿ ಆಕ್ಸಲರೇಷನ್ 1 ವಿಲ್ ಬಿ ಮೋರ್ ದೆನ್ ಆಕ್ಸಲರೇಷನ್ 2, ಸರಿ ತಾನೆ. ತೂಕ ಕಮ್ಮಿ ಇದ್ದಷ್ಟು ಎಳೆಯೋದಕ್ಕೆ ಸುಲಭ ಅಲ್ವಾ, ತೂಕ ಇದ್ದಷ್ಟು ತಳ್ಳೋದಕ್ಕೆ ಎಳೆಯೋದಕ್ಕೆ ಕಷ್ಟ. ಇದರಿಂದ ಏನು ಕನ್ಕ್ಲೂಡ್ ಮಾಡ್ಬೋದು, ಏನು ಹೇಳ್ಬೋದು, ಇಲ್ಲಿಂದ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಆಕ್ಸಲರೇಷನ್ ಇಸ್ ಪ್ರಪೋರ್ಷನಲ್ ಟು ಫೋರ್ಸ್ ಬೈ ಮಾಸ್ ಅಲ್ವಾ. ಅಂತ ಹೇಳಿದ್ರೆ ಫೋರ್ಸು ಇಲ್ಲಾಂದರೆ ಮಾಸ್ ಈ ರೀತಿಯಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆಕ್ಸಲರೇಷನ್ ಹೆಚ್ಚಾಗುತ್ತೆ, ಹೌದಾ ಅಲ್ವಾ, ಹೌದು ತಾನೆ. ಸೊ ಇದನ್ನು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರಿಬೇಕಾಗುತ್ತೆ, ಪ್ರಪೋರ್ಷನಾಲಿಟಿ ಸಿಂಬಲ್ ಬಿಟ್ಟ ಮೇಲೆ. ಸೊ k ಟೈಮ್ಸ್ ಆಫ್ F ಬೈ m ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ F is equal to m ಇಂಟು a ಬೈ k. k ನಾವು 1 ಅಂತ ಹೇಳಿ ಡಿಫೈನ್ ಮಾಡಿರ್ತೀವಿ, therefore F will be equal to m ಇಂಟು a, ಸರಿ ತಾನೆ. ಇದೆ ನಿಮ್ಮ ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ವಾ. ಇವು ಪಾಸ್ ಮಾಡಿಕೊಂಡು ಎಲ್ಲ ನೋಡ್ಕೊಳ್ಳಿ.